ಬಲದಿಂದ ಅಲ್ಲಿ ಗೆದ್ದಿದ್ದಾರೆ ಅಂತ ನಾನೇನು ಅನ್ಸಲ್ಲ. Okay, ಚಂದ್ರಬಾಬು ನಾಯ್ಡು ಅವರ ಬಲದಿಂದ ಅಪ್ಡೇಟ್ ಕೊಟ್ಬಿಡೋಣ. ಈಗ ಎಸ್ಪಿ ಅಭ್ಯರ್ಥಿ 9,400 ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎಸ್ಪಿ ಅಭ್ಯರ್ಥಿ ಅವಧೇಶ್ ಪ್ರಸಾದ್ಗೆ ಮುನ್ನಡೆ ಆಗಿದೆ ಅಯೋಧ್ಯೆಯಲ್ಲಿ. ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ಗೆ ಭಾರಿ ಹಿನ್ನಡೆ ಆಗಿದೆ ಸದ್ಯಕ್ಕೆ. ಅಯೋಧ್ಯೆಯಲ್ಲಿ ಸಮಾಜವಾದಿ ಪಾರ್ಟಿ ಮುನ್ನಡೆಯನ್ನ ಸಾಧಿಸಿದೆ. ಯಾಕಂದ್ರೆ ಈ ಬಾರಿ ಅಯೋಧ್ಯೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗಿದ್ವು. ಅದರಲ್ಲೂ ರಾಮ ಮಂದಿರ ಲೋಕಾರ್ಪಣೆಯ ನಂತರ ಎಸ್ಪಿ ಅಭ್ಯರ್ಥಿಯಲ್ಲಿ ಮುನ್ನಡೆಯಲ್ಲಿರೋದು ಹಲವಾರು ಚರ್ಚೆಗಳಿಗೆ ಸಹಜವಾಗಿ ಗ್ರಾಸ ಆಗುತ್ತೆ. ಎಲ್ಲಿ ಮಿಸ್ ಆಯಿತು ಬಿಜೆಪಿಗೆ? ನಿಮಗೆ ಈ ಸಂದರ್ಭದಲ್ಲಿ ನಾನು ನೆನಪಿಸೋಕೆ ಇಷ್ಟಪಡೋದು, ನಾನು ಆಗ್ಲೇ ಕೂಡ ಹೇಳಿದೆ, ಓಕೆ, 4 ಜನ ಈ ದೇಶದೊಳಗಡೆ ಬಂಗಾರದಂತ ಮಾತುಗಳನ್ನ ಬಿಜೆಪಿ ಅವರು ಆಡಿದ್ರು. ಯಾರು ಅಂತಂದ್ರೆ ಒಬ್ಬ ಅನಂತ್ ಹೆಗಡೆ, ಇನ್ನೊಬ್ರು ಜ್ಯೋತಿ ಮಿರ್ಧಾ, ಇನ್ನೊಬ್ರು ಅರುಣ್ ಗೋವಿಲ್ಲು, ಇನ್ನೊಬ್ಬ ಈ ಲಲ್ಲು ಸಿಂಗು. ಓಕೆ, ಈ ಲಲ್ಲು ಸಿಂಗ್ ಏನ್ ಹೇಳಿಕೆ ಕೊಟ್ಟಿದ್ರು ಅಂತಂದ್ರೆ, ನಾವೇನಾದ್ರೂ 400 ಪರ ತಗೊಂಡ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿಕೆ ಕೊಟ್ಟವರಲ್ಲಿ ಲಲ್ಲು ಸಿಂಗ್ ಕೂಡ ಒಬ್ಬ. ಅದೇನಾದ್ರೂ ಬ್ಯಾಕ್ಲಾಶ್ ಆಗಿದೆ? ಖಂಡಿತವಾಗಿಯೂ ಯಾವ ಅಯೋಧ್ಯೆಯೊಳಗಡೆ ಅಯೋಧ್ಯ ಮಂದಿರವನ್ನ ಕಟ್ಟಿದ ತಕ್ಷಣ ಚುನಾವಣೆಯ ಟ್ರೆಂಡ್ ಬದಲಾಗುತ್ತೆ ಅಂತ ಬಿಜೆಪಿ ಭಾವಿಸಿತ್ತು. ಅಯೋಧ್ಯೆಯ ರಾಮ ಇವತ್ತು ತೀರ್ಪು ಬರೆದಿದ್ದಾನೆ. ಲಲ್ಲು ಸಿಂಗ್ ಸಂವಿಧಾನ ಬದಲಾಯಿಸೋದಿರ್ಲಿ, ನಿನ್ನನ್ನೇ ಬದಲಾಯಿಸ್ತೀನಿ ಅಂತ ಹೇಳಿ ಅಯೋಧ್ಯೆಯ ರಾಮ ತೀರ್ಪು ಬರೆದಿದ್ದಾನೆ. ನಾನು ಇದನ್ನ ವ್ಯಾಖ್ಯಾನಿಸೋದಕ್ಕೆ ಇಷ್ಟಪಡ್ತೀನಿ. ಏನಷ್ಟು ಚರ್ಚೆ, ಏನಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತೇವೆ.